ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ರೆಸಿಡೆಂಟ್ಸ್ ಫೋರಂನ ಸದಸ್ಯರು ಇವತ್ತು ಫ್ರೀಡಂ ಟಿವಿ ಕಚೇರಿಗೆ ಭೇಟಿ ನೀಡಿದ್ರು. ವಾಹಿನಿ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಸುಸಜ್ಜಿತವಾದ ಕಚೇರಿ ವಿನ್ಯಾಸವನ್ನ ಪ್ರತ್ಯಕ್ಷವಾಗಿ ವೀಕ್ಷಣೆ ಮಾಡಿದ ಸದಸ್ಯರು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ರು. ತೀವ್ರ ಸಂತಸ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಾಧ್ಯಮ ರಂಗದಲ್ಲಿ ಹೊಸ ಸಂಚಲನ ಮೂಡಿಸುತ್ತಿರುವ ಫ್ರೀಡಂ ಟಿವಿ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್.ಎಂ. ನಾಗರಾಜು ಅವರಿಗೆ ಫೋರಂ ವತಿಯಿಂದ ಗೌರವಪೂರ್ವಕವಾಗಿ ಆತ್ಮೀಯ ಸನ್ಮಾನ ನೆರವೇರಿಸಲಾಯಿತು. ಸಾರ್ವಜನಿಕರ ಧ್ವನಿಯಾಗಿ ಮೂಡಿಬರುತ್ತಿರುವ ಫ್ರೀಡಂ ಟಿವಿಯ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಶಿಖರಕ್ಕೇರಲಿ ಅಂತ ಹೇಳಿ ವಾಹಿನಿಯ ಬಳಗಕ್ಕೆ ಶುಭವನ್ನ ಹಾರೈಸಲಾಯಿತು. Congratulations and all the best. God bless you. Congratulations. All the best to you. Congratulations. And wish you all the best. ನಾಗರಾಜನ ಆಲ್ಮೋಸ್ಟ್ ನಾನು ಒಂದು 15 ಇಯರ್ಸಿಂದನೂ ಕೂಡ ನೋಡ್ತಾ ಇದ್ದೀನಿ. ವೆನ್ ಯು ವಾಸ್ ವರ್ಕಿಂಗ್ ಫಾರ್ ದಿ ಸಮ್ ಅದರ್ ಚಾನೆಲ್. ಅವಾಗ ನಮ್ಮ ಹತ್ರ ಬೈಟ್ಸ್ ಇತ್ತು, ನಾವು ಕೂಡ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಅವಾಗಲೇ ನಾನು ಅಂದ್ಕೊಂಡಿದ್ದೆ ನಾಗರಾಜು ಈ ಮೀಡಿಯಾದಲ್ಲಿ ಏನಾದರೂ ಒಂದು ಸಾಧಿಸ್ತಾರೆ ಅಂತ ಹೇಳಿ. ಈಗ ಆಲ್ಮೋಸ್ಟು 70% ಸಾಧಿಸಿದ್ದಾರೆ. ಸ್ವಲ್ಪ 25% ಇದೆ. ನಮ್ಮ ಆಸೆಗಳೆಲ್ಲ ಏನಪ್ಪ ಅಂದರೆ, ನಮ್ಮ ಮಹಾಲಕ್ಷ್ಮಿ ಲೇಔಟ್ ರೆಸಿಡೆಂಟ್ ಫೋರಮ್ ಫ್ರೆಂಡ್ಸ್ಗಳ ಆಸೆ ಏನಪ್ಪ ಅಂದರೆ, ಅವರು ಕರ್ನಾಟಕದ ಒಂದೇ ಅಲ್ಲ, ಎಂಟೈರ್ ಇಂಡಿಯಾದಲ್ಲೇ ನಂಬರ್ 1 ಚಾನಲ್ ಆಗಬೇಕು. ಯಾವುದೇ ಸ್ಟೇಟಲ್ಲಿ ನೋಡಿದ್ರೆ ಫಸ್ಟ್ ನಾವು ಫ್ರೀಡಮ್ ಚಾನಲ್ ನೋಡಬೇಕು ಅನಿಸ್ಬೇಕು ಅವರಿಗೆ. ಆ ಥರದಲ್ಲಿ ಬೆಳೀಲಿ ಅಂತೇಳಿ ನಮ್ಮ MRF ಅಸೋಸಿಯೇಷನಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ. ನಾವು ನಾಗರಾಜನನ್ನು ಆಲ್ಮೋಸ್ಟ್ ನಾನು ಒಂದು 15 ಇಯರ್ಸಿಂದನೂ ಕೂಡ ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಅವರ ಪರಿಚಯ ಭಾಳ ಅಷ್ಟೊಂದು ವರ್ಷಗಳೇನು ಅಲ್ಲ, ಆದ್ರೂ ಅವನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅವರ ಒಂದು ವಿಷನ್ನು ಭಾಳನೇ ಇರುತ್ತೆ. ಅವರು ನಮ್ಮಲ್ಲಿ ಬೆಳಗ್ಗೆ ಹೊತ್ತು ನಾನು ಜಿಮ್ ಮಾಡ್ಬೇಕಾದ್ರೆ ನೋಡ್ತೀನಿ, ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಬರೀ ಕೆಲಸದ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಈ ಫ್ರೀಡಮ್ ಏನು ನ್ಯೂಸ್ ಚಾನಲ್ ಏನಿದೆ, ಇವರು ಇನ್ನೂ ಅತ್ಯುತ್ತಮವಾಗಿ ಬೆಳೀಲಿ, ಹಾಗೂ ಈ ರಾಜ್ಯಾದ್ಯಂತ ಅಲ್ಲ, ಈ ನಮ್ಮ ದೇಶಾದ್ಯಂತ ಬೆಳೀಲಿ, ಅತ್ಯುತ್ತಮ ಮಟ್ಟಕ್ಕೆ ಇನ್ನೂ ಅವರು ಒಳ್ಳೆಯದಾಗಲಿ ಅಂತ ನಾನು ಆಶಯಿಸ್ತಾ ನಮ್ಮ MRF ಕ್ಲಬ್ಬಿಂದ ನಾನು ಅವರಿಗೆ ಆಶಯಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರು ನಾಗರಾಜ್ ಅವರು ನನಗೆ ಸುಮಾರು 1 ವರ್ಷದಿಂದ ಪರಿಚಯ. ನಾನು ನೋಡ್ದಂಗೆ ಬಹಳ ಒಂಥರ ಸಹೃದಯವರು. ಆಮೇಲೆ ಭಾಳ ಜನರಿಗೆ ಹೆಲ್ಪ್ ಮಾಡುವಂಥ ಮನಸ್ಸಿದೆ ಅವರಿಗೆ. ಅವರು ಈ ಫ್ರೀಡಮ್ ಟಿವಿ ನಾವಿವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ಬಿನ ಎಲ್ಲ ಸ್ನೇಹಿತರೆಲ್ಲ ಬಂದು ಅವರಿಗೆ ತುಂಬ ಹಾರೈಕೆಯನ್ನು ಕೋರ್ತಾ ಇದ್ದೇವೆ. ಹಾಗೆ ಅವರು ಫ್ರೀಡಮ್ ಚಾನೆಲ್ಲು ನಮ್ಮ ಕರ್ನಾಟಕದಲ್ಲೇ ನಂಬರ್ 1 ಆಗಲಿ ಸದ್ಯದಲ್ಲೇ, ಹಾಗೂ ನಮ್ಮ ಸ್ನೇಹಿತರು ಹೇಳ್ದಂಗೆ ಭಾರತದಲ್ಲೇ ಅತ್ಯಂತ ದೊಡ್ಡ ಚಾನೆಲ್ ಆಗಿ ಬೆಳೀಲಿ ಅಂತ ನಮ್ಮ ಸ್ನೇಹಿತರೆಲ್ಲರೂ ನಾವು ಆಶಿಸ್ತಾ ಇದ್ದೇವೆ.